ವೆಲ್ಕಮ್ ಟು ಜಿಸ್ ಆ್ಯಂಡ್ ಫ್ರೆಂಡ್ಸ್. ನನಗೆ ಇವತ್ತು ನಿಮಗೆ ಸಣ್ಣ ಇನ್ಫಾರ್ಮೇಷನ್ ನನಗೆ ಗೊತ್ತಿರೋದು ನಿಮಗೆ ಹೇಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ. ಏನಂದರೆ ಇವತ್ತು ಚಿನ್ನ ರೇಟ್ ಬಂದಿಟ್ಟು 7,400ರಿಂದ 7,550ವರೆಗೂ ಇದೆ. ಅಂದರೆ ಈ 2-3 ದಿನದಿಂದ ತುಂಬ ರೇಟ್ ರೈಸ್ ಆಗೋಯಿತು. ಅಂದರೆ ನಾನು ಹೇಳ್ತಿರೋದು 24 ಕ್ಯಾರೆಟ್ ಗೋಲ್ಡ್ ಬಗ್ಗೆ. ತುಂಬ ಜನ ಏನು ಮಾಡ್ತಾರೆ, ಗೋಲ್ಡ್ ರೇಟ್ ಅಂದರೆ 916 ಇಲ್ಲ 990 ರೇಟೇ ಕೇಳ್ತಾರೆ. ನಾನು ಹೇಳೋದಂದರೆ ನಾನು ಯಾವತ್ತೂ 90 ಬಗ್ಗೆ ಮತ್ತು 916 ಬಗ್ಗೆ ರೇಟ್ ಹೇಳೋಕೆ ಹೋಗಲ್ಲ. ನಾನು ಯಾವತ್ತಿದ್ರೂ ಕೂಡ 24 ಕ್ಯಾರೆಟ್ ಗೋಲ್ಡ್ ರೇಟ್ ಏನಿದೆ ಅಂತಲೇ ಹೇಳ್ತೀನಿ. ಯಾಕಂದರೆ ನಿಮಗೆ 24 ಕ್ಯಾರೆಟ್ ಗೋಲ್ಡ್ ರೇಟ್ ಏನಿದೆ ಅಂತ ತಿಳ್ಕೊಂಡ್ರೆ ನಿಮಗೆ ಬೇರೆ ಟಚ್ಗಳು ಏನಿದೆ ಅಂತ ನಿಮಗೆ ಗೊತ್ತಾಗೋದು. ಅವತ್ತು ನೀವು 999 ಅಂದರೆ 100% ಗೋಲ್ಡ್ ಬಗ್ಗೆ ರೇಟ್ ತಿಳ್ಕೊಂಡಿದ್ದೀರಾ ಅಂದರೆ ನಿಮಗೆ ಎಲ್ಲನೂ ನಿಮಗೆ ಕ್ಯಾಲ್ಕುಲೇಟ್ ಮಾಡೋದು ತುಂಬ ಈಸಿ ಆಗುತ್ತೆ. ಯಾಕಂದರೆ ಮೇಕಿಂಗ್ ಚಾರ್ಜ್ ಎಷ್ಟಾಗ್ತಿದ್ದಾರೆ, ಮತ್ತು ನಾವು ಅಂಗಡಿಗಳಲ್ಲಿ ಕೇಳ್ತಿರ್ತೀರಿ ನೀವು 10%, 12%, 25% ಈ ಥರ ಮೇಕಿಂಗ್ ಚಾರ್ಜ್ ಮಾಡ್ತಿದ್ದಾರೆ ಅಂತ ಅಂದಾಗ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನೀವು 916 ರೇಟ್ ಹೇಳ್ಬಿಡ್ತಾರೆ. ಅದನ್ನು ನಿಮಗೆ ಕೇಳೋಕ್ಕೆ ತುಂಬ ಇಂಪಾಗಿ ಅನಿಸುತ್ತೆ ರೇಟ್ಗಳಲ್ಲಿ. ಏನಂದರೆ ಇವಾಗ ಎಕ್ಸಾಂಪಲ್ 7,500 ರೂಪಾಯಿ ನಾನು ಹೇಳ್ತಿದ್ದೇನೆ ಅಂದ್ಕೊಳ್ಳಿ. ಒಂದು ನಿಮಿಷ ಹಂಗೇರಿ, ನಾನು ಲೆಕ್ಕಗಳಲ್ಲಿ ಸ್ವಲ್ಪ ವೀಕ್ ಇದೆ, ಆದರೂ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. 91.6 ಅಂದರೆ 6,870 ರೂಪಾಯಿ ಇವತ್ತು 916 ಗೋಲ್ಡ್ ರೇಟ್ ಇದೆ. ನಿಮ್ಗೆ ಅಂಗಡಿಗಳಲ್ಲೇ ಅಂತಲ್ಲ, ಎಲ್ಲ ಕಡೆ ನಿಮ್ಗೆ ಹೇಳೋದೇನೆಂದರೆ 916 ರೇಟ್ ಹೇಳ್ತಾರೆ, ಇಲ್ಲಾಂದರೆ 90 ರೇಟ್ ಹೇಳ್ತಾರೆ. ಇನ್ನು ಕೆಲವರು 90 ಇನ್ನೂ ಕಡಿಮೆ ರೇಟ್ ಹೇಳೋರು ತುಂಬ ಜನ ಇದ್ದಾರೆ. ಇವೆಲ್ಲ ಡಬಲ್ ಗೇಮ್ ಮಾಡೋ ಅಂಥ ಮಾತುಗಳಿವೆಲ್ಲ. ಚಿನ್ನದ ರೇಟ್ ಕಡಿಮೆ ಹೇಳೋದು, ಮತ್ತು 90 ಬಗ್ಗೆ ರೇಟ್ ಹೇಳ್ಬಿಡೋದು, ಇಲ್ಲ 916 ರೇಟ್ ಹೇಳೋದು, ಮತ್ತು ಮೇಕಿಂಗ್ ಚಾರ್ಜ್, ಇವೆಲ್ಲ ಡೀಟೇಲಾಗಿ ಯಾರೂ ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ನೀವು ಕೂಡ ಹಂಗೆ ಇರ್ತೀರ. ಕೆಲವರು ಏನು ಮಾಡ್ತಾರೆ ಅಂದರೆ ಜೆನ್ಯೂನ ಕರೆಕ್ಟಾಗಿ ಹೇಳಿರೋರನ್ನ ಮತ್ತೆ ಅದರಲ್ಲಿ ಬಂದು ಬಾರ್ಗಿನ್ ಮಾಡೋದು, ಮತ್ತು ನೀವು ತುಂಬ ರೇಟ್ ಜಾಸ್ತಿ ಹೇಳ್ತಿದ್ದೀರಾ ಅಂತ ಅಂದ್ಕೊಂಡು ಹೋಗೋದು. ಈ ಥರ ಎಲ್ಲ ನನಗೆ ಅನುಭವ ಆಗ್ತಾನೆ ಇರುತ್ತೆ. ಪ್ರತಿದಿನ ಬಂದು ಅಂಗಡಿಗೆ ಬಂದು ಕ್ಯಾಲ್ಕುಲೇಟ್ ಮಾಡ್ತಾರೆ. ಇಲ್ಲ ಅಲ್ಲಿ ತುಂಬ ಕಡಿಮೆ ಹೇಳಿದ್ರು 916 ರೇಟು, ನೀವು ನೋಡಿದ್ರೆ ಜಾಸ್ತಿ ಹೇಳ್ತಿದ್ದೀರಾ, ಸುಮಾರು 150 ರೂಪಾಯಿ ಜಾಸ್ತಿ ಹೇಳ್ತಿದ್ದೀರಾ. ಈ ಥರ ಎಲ್ಲ ಬಂದು ನನ್ನನ್ನು ಕೇಳ್ತಿರ್ತಾರೆ ಮತ್ತು ಫೋನಲ್ಲಿ ಕೇಳ್ತಿರ್ತಾರೆ. ನಾನು ಹೇಳೋದದೇ, ನಾನು ಕರೆಕ್ಟಾಗಿ ನಾನು ಏನಿದೆಯೋ ನಾನು ಅದು ನಿಮ್ಗೆ ಹೇಳಿರ್ತೀನಿ. ನನಗೆ 24 ಕ್ಯಾರೆಟ್ ಗೋಲ್ಡ್ ರೇಟ್ ಹೇಳಿ ಅದನ್ನು 916ಗೆ ಡಿವೈಡ್ ಮಾಡ್ಕೊಳ್ಳಿ ಅಂತ ನಾನೇ ಹೇಳ್ತಿರ್ತೀನಿ. ಅದು ನಿಮ್ಗೆ ಕ್ಯಾಲ್ಕುಲೇಟ್ ಮಾಡೋಷ್ಟು ಓಪಿಕೆ ಕೂಡ ಇರೋಲ್ಲ. ಅಷ್ಟರಲ್ಲೇ ಇಲ್ಲ ಬಿಡಿ ನಿಮ್ಮ ಹತ್ರ ಜಾಸ್ತಿ ಅಂತ ಹೇಳಿ ತುಂಬ ಜನ ಗೊತ್ತಿಲ್ಲದೆ ಹೊರಟೋಗ್ತಿರ್ತಾರೆ. ಅಂಥವ್ರು ನಾನು ಬಲವಂತಕ್ಕೆ ಕೂರಿಸಿ ನಾನು ಹೇಳಿ ಇಲ್ಲ ಹಂಗಿದೆ ಹಿಂಗಿದೆ ಅಂತ ನಾನು ಹೇಳೋಕ್ಕೋಗಲ್ಲ. ಯಾವತ್ತಷ್ಟು ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅದೇ ಕೆಲಸವಾಗಿ ನಿಮ್ಗೆ ಅರ್ಥ ಆಗಲಿ ಅನ್ನೋ ಥರ ನಾನು ಹೇಳಲ್ಲ. ಅಂಗಡಿವರೆಗೂ ಹುಡ್ಕೊಂಡು ಬಂದಿದ್ದಾರೆ, ನಮ್ಮ ಬಗ್ಗೆ ಹೇಳಬೇಕು, ನಾನು ಡೀಟೇಲಾಗಿ ಹೇಳಬೇಕು ಅಂತ ನಾನು ಎಷ್ಟೋ ಸಲ ಟ್ರೈ ಮಾಡ್ತೀನಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ ರೇಟ್ ಕೇಳ್ತಾರೆ. ಫಸ್ಟ್ 916 ರೇಟ್ ಎಷ್ಟಿದೆ ಅಂತ ಹೇಳ್ತಾರೆ. ನಾನು ಇಷ್ಟು ರೇಟ್ ಇದೆ ಅಂತ ನಾನು ಕರೆಕ್ಟಾಗಿ ಡಿವೈಡ್ ಮಾಡಿ ಯಾವತ್ತು 24 ಕ್ಯಾರೆಟ್ ಗೋಲ್ಡ್ ರೇಟ್ ಏನಿದೆ ಅದನ್ನು ಡಿವೈಡ್ ಮಾಡಿ ನಾನು ಹೇಳಿರ್ತೀನಿ. ಆದರೂ ಕೂಡ ಜನಕ್ಕೆ ಅದು ಇಷ್ಟ ಆಗಲ್ಲ. ಆ ಕಡಿಮೆ ಹೇಳಿರ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಮತ್ತೆ ಮೇಕಿಂಗ್ ಚಾರ್ಜ್ 100%, 15%, 20%ವರೆಗೂ ಚಾರ್ಜ್ ಮಾಡ್ಕೊಂಡು ಬಂದಿರೋರು ತುಂಬ ಜನ ನಾನು ನೋಡಿದ್ದೀನಿ ಬಿಲ್ಗಳಲ್ಲಿ. ನಾನು ಹೇಳೋದಂದರೆ ಅವ್ರು ಇಷ್ಟ ಅದು. ಯಾಕಂದರೆ ಅವರು ಅಂಗಡಿಗೆ ತಕ್ಕಂಗೆ ಅವರು ಬಿಲ್ಗಳು ಹಾಕೋದು ಐಟಮ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಮೇಕಿಂಗ್ ಚಾರ್ಜ್ ಎಷ್ಟೆಷ್ಟು ಹಾಕೋದು ಅನ್ನೋದು ನಾನು ಅದನ್ನು ತಪ್ಪು ಅಂತಿಲ್ಲ. ಆದರೆ ಕಡಿಮೆ ಮೇಕಿಂಗ್ ಚಾರ್ಜ್ ಮಾಡೋ ಅಂಥ ಜ್ಯುವೆಲ್ರಿ ಕೂಡ ತುಂಬ ಮೇಕಿಂಗ್ ಚಾರ್ಜ್ ಮಾಡಿಸ್ಕೊಂಡು ಬಂದು ಅವರು ಬಿಲ್ ತೊಗೊಂಡು ಬಂದಿರ್ತಾರೆ. ಅದು ಅವ್ರಿಷ್ಟ, ನಾನು ಏನು ಮಾಡೋಕ್ಕಾಗಲ್ಲ. ನನಗೆ ಕೆಲಸ ಕೊಡಿ, ನನಗೆ ಕೆಲಸ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳೋಕ್ಕಾಗಲ್ಲ. ನಿಮಗೆ ತುಂಬ ನೆಸಿಟಿ ಇದೆ, ಇಲ್ಲಿ ಮಾಡಿಸ್ಕೊಂಡ್ರೆ ಜ್ಯುವೆಲ್ರಿ ಚೆನ್ನಾಗಿರುತ್ತೆ ಅಂತ ಅನ್ಸಿದವ್ರಿಗೆ ಮಾತ್ರ ನಾನು ಹೇಳ್ಬೋದು, ಇಲ್ಲ ಈ ಥರ ಮಾಡ್ಕೊಳ್ಳಿ, ಈ ಥರ ಬೇಡ ಅಂತ ಹೇಳ್ಬಿಟ್ಟು. ಅಷ್ಟು ಬಿಟ್ಟರೆ ಬೇರೆ ಏನೂ ಆಪ್ಷನ್ ಇಲ್ಲ ಇಲ್ಲಿ. ಇದು ಯಾಕೆ ಹೇಳ್ತಿದ್ದೇನೆ, ತುಂಬ ಜನ ಆ ರೀಸನ್ನಿಂದ ಹೊರಟೋಗ್ತಾರೆ. ರೇಟ್ ಕೇಳಿ ಫಸ್ಟ್ ರೇಟ್ ಕೇಳ್ತಾರೆ, ಟೋಟಲ್ ಮೇಕಿಂಗ್ ಎಲ್ಲ ಎಷ್ಟಾಗುತ್ತೆ ನಿಮಗೆ. ನಾನು ಹೇಳೋದು ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳೋದಂತೆ, ಒಂದು ಜ್ಯುವೆಲ್ರಿ ಅಂದರೆ ನೀವು ಚಿಕ್ಕ ಜ್ಯುವೆಲ್ರಿ ಯಾವತ್ತೂ ಕ್ಯಾಲ್ಕುಲೇಟ್ ಮಾಡೋಕೆ ಹೋಗಬೇಡಿ. ಅಂದರೆ ಮೂಗ್ನತ್ತುಗಳು ಮತ್ತು ಉಂಗುರಗಳು, ವಾಲೆಗಳು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಅಂಗಡಿನ ಅಲ್ಲಿ ಜಾಸ್ತಿ ಕಡಿಮೆ ಅಂತ ಯಾವತ್ತೂ ಅನ್ಕೋಬೇಡಿ. ನಾನು ಒಂದು ದೊಡ್ಡ ಐಟಮ್ ಮಾಡಿಸ್ಬೇಕು, ಮಿನಿಮಮ್ ಅಂದರೆ 30 ಗ್ರಾಮ್ 40 ಗ್ರಾಮ್ ಐಟಮ್ ಮಾಡಿಸಿದಾಗ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಹೊರತು ಚಿಕ್ಕ ಐಟಮ್ನ ಯಾವತ್ತೂ ಕ್ಯಾಲ್ಕುಲೇಟ್ ಮಾಡೋಕೆ ಹೋಗಬೇಡಿ. ಅಂಗಡಿಯಲ್ಲಿ ನೋಡೋಣ ಒಂದು ಚಿಕ್ಕ ಐಟಮ್ ತೊಗೊಂಡು ಅಂತೇಳಿ ತುಂಬ ಜನ ಅನ್ಕೊಳ್ಳಿ. ಚಿಕ್ಕ ಐಟಮ್ ತೊಗೊಂಡಾಗ ಆಟೋಮೆಟಿಕಾಗಿ ಮೇಕಿಂಗ್ ಚಾರ್ಜ್ ಜಾಸ್ತಿನೇ ಇರುತ್ತೆ, ದೊಡ್ಡ ಐಟಮ್ ಅಂದರೆ ಮೇಕಿಂಗ್ ಚಾರ್ಜ್ ಕಡಿಮೆನೇ ಇರುತ್ತೆ. ಇದು ಯಾವತ್ತೂ ಅಷ್ಟೇ. ತುಂಬ ಜನಕ್ಕೆ ಇವೆಲ್ಲ ಬಿಡಿಸಿ ಹೇಳೋಕ್ಕಾಗಲ್ಲ. ಕೆಲವರಿಗೆ ತುಂಬ ನಾಲೆಜ್ ಇರುತ್ತೆ, ಅವ್ರಿಗೆ ತುಂಬ ಜ್ಯುವೆಲ್ರಿ ಮಾಡಿಸೋರಿಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಕೆಲವ್ರಿಗೆ ಏನಂದರೆ ಆಗ್ತಾನೆ, ಅವ್ರಿಗೆ ಏನೋ ಹೊಸ್ದಾಗಿ ಫಸ್ಟ್ ಟೈಮ್ ಮಾಡಿಸಿರ್ತಾರೆ, ಇಲ್ಲ ಚಿಕ್ಕ ಐಟಮ್ ಮಾಡಿಸಿರೋ ಅಂಥವ್ರಿಗೆ ಎಷ್ಟು ಹೇಳಿದ್ರು ಕೂಡ ತಲೆಗತ್ತಲ್ಲ. ಇಂಥವ್ರಿಗೆ ನಾವು ಏನು ಮಾಡೋಕ್ಕಾಗಲ್ಲ. ನಾನು ರಿಕ್ವೆಸ್ಟ್ ಮಾಡಿ ನಾನು ಹೇಳೋಕ್ಕೂ ಆಗಲ್ಲ. ನಾನು ಬಲವಂತಾಗಿ ಕೂತ್ಕೊಂಡು ಮತ್ತೆ ಇನ್ನೊಂದ್ಸಲಿ ಫೋನ್ ಮಾಡಿ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನಾನು ಪದೇ ಅದನ್ನು ವಿವರಿಸಿ ಹೇಳೋಕ್ಕಾಗಲ್ಲ. ಇದನ್ನು ನೀವು ಯಾವತ್ತೂ ತಿಳ್ಕೊಳ್ಳಿ. ಫಸ್ಟ್ ನೀವು ತಿಳ್ಕೊಬೇಕಾದ್ರೆ ಏನಂದರೆ 916 ಗೋಲ್ಡ್ ರೇಟು, KDM ರೇಟ್ ಏನಿದೆ, ಈ ಥರ ಏನು ಹುಚ್ಚು ಕ್ವಶನ್ಗೆಲ್ಲ ಕೇಳ್ತಾರೆ. ಆ ಥರ ಕೇಳಬೇಡಿ. 24 ಕ್ಯಾರೆಟ್ ಗೋಲ್ಡ್ ರೇಟ್ ಏನಿದೆ ಅದನ್ನು ಡಿವೈಡ್ ಮಾಡೋದು ನಿಮ್ಗೆ ಬರಬೇಕು. ಏನು ಟಚ್ಗೆ ಎಷ್ಟು ಬೀಳುತ್ತೆ, ಮೇಕಿಂಗ್ ಚಾರ್ಜ್ ಅಂದರೆ ಎಷ್ಟಾಗುತ್ತೆ, ಪರ್ಸೆಂಟೇಜ್ ಆದರೆ ಎಷ್ಟಾಗ್ತಾರೆ, ಇದನ್ನು ತಿಳ್ಕೊಂಡಿದ್ದೀರಾ ನೀವು ಕೇಳಿದ್ರೆ ಅದು ತಪ್ಪಾಗುತ್ತೆ.
ಅದು ನಾನು ಹೇಳೋ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳಿ ಫಸ್ಟ್. ನನ್ನ ಕಸ್ಟಮರ್ಗಳು, ಹಳೆ ಕಸ್ಟಮರ್ಗಳು ಯಾರು ಇರ್ತಾರೆ ಏನು ಗೊತ್ತಿಲ್ಲದೆ ಇರೋರು ಕೂಡ ನಾನು ಡೀಟೇಲಾಗಿ ಹೇಳಿರ್ತೀನಿ. ಯಾಕಂದರೆ ಅವ್ರು ನಂಬಿದ್ದಾಗ ನಾನು ಅವ್ರಿಗೆ ಲೆಕ್ಕ ಹೇಳ್ತೀನಿ. ಯಾಕಂದ್ರೆ ನಾನು ಎಷ್ಟು ತೊಗೊಳ್ತಿದ್ದೀನಿ ಮೇಕಿಂಗ್ ಚಾರ್ಜ್ ಅದು ಗೊತ್ತಾಗಬೇಕು ಅವ್ರಿಗೆ ಅಂತ ಹೇಳ್ಬಿಟ್ಟು ನಾನು ಕ್ಲೀನಾಗಿ ಡೀಟೇಲಾಗಿ ಹೇಳಿರ್ತೀನಿ. ಹಳೆ ಕಸ್ಟಮರಿಗೆ ನಾನು ಹೇಳಬೇಕಾಗಿಲ್ಲ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾನು ಎಷ್ಟು ತೊಗೊಳ್ತಿದ್ದೀನಿ, ಮೇಕಿಂಗ್ ಚಾರ್ಜ್ ಎಷ್ಟು ತೊಗೊಂಡಿದ್ದೀನಿ, ಲಾಭ ತೊಗೊಂಡಿದ್ದೀನ ಇಲ್ವಾ ಅಂತ. ತುಂಬ ಪ್ರಾಬ್ಲಮ್ ಬರ್ತಿರೋದು ಇಲ್ಲೇ. ನಾನು ರೇಟ್ ಹೇಳೋದು 999 ರೇಟ್ ನಾನು ಹೇಳಿರ್ತೀನಿ. ಅಂದರೆ 24 ಕ್ಯಾರೆಟ್ ಗೋಲ್ಡ್ ರೇಟ್ ಹೇಳಿದ್ದೀನಿ. ತುಂಬ ಜನ ಏನು ಮಾಡ್ತಾರೆ 90 ಟಚ್ ರೇಟ್ ಹೇಳಿರ್ತಾರೆ, ಇಲ್ಲ 916 ರೇಟಲ್ಲಿ ಅದರಲ್ಲೂ ಕೂಡ ಒಂದು ₹100 ಕಡಿಮೆ ಹೇಳಿರ್ತಾರೆ. ಆ ಕಡಿಮೆ ಹೇಳೋದ್ರಿಂದ ನಿಮಗೆ ನಷ್ಟ ಬರೋದು ಹೆಂಗಂದರೆ, ಇವಾಗ ನೀವು ಒಂದು ಜ್ಯುವೆಲ್ರಿ ಕೊಡ್ತೀರಾ, ಒಂದು ಹಳೆ ಜ್ಯುವೆಲ್ರಿ, ಇವಾಗ ಎಕ್ಸಾಂಪಲ್ ಒಂದು ಮಂಗಲ ಚೈನ ಕೊಡ್ತೀರಾ ಅಂದ್ಕೊಳ್ಳಿ. ನಿಮ್ದು ಹಳೆ ಮಂಗಲ ಚೈನ್ ಇರುತ್ತೆ, ಒಂದು 40 ಗ್ರಾಮ 30 ಗ್ರಾಮ ಇರುತ್ತೆ. ಇದನ್ನು ರೇಟಲ್ಲಿ ₹100 ನಿಮ್ಗೆ ಫಸ್ಟೇ ಕಡಿಮೆ ಹೇಳಿದರೆ ನಿಮ್ಮ ಹಳೆ ಚಿನ್ನ ಕೂಡ ಕಡಿಮೆ ರೇಟ್ಗೆ ತಗೋಬೋದಲ್ಲ ₹100. ಇವರು ₹100 ಇವ್ರು ಕಡಿಮೆ ಕೊಟ್ಟಂಗೆ ಇರುತ್ತೆ ನಿಮಗೆ. ಆದರೆ ಇದರಲ್ಲಿ ಮೇಕಿಂಗ್ ಚಾರ್ಜು ಮತ್ತು ನಿಮಗೆ ಕೂಲಿ ಇವೆಲ್ಲ ಹಾಕೋಷ್ಟೊಳಗೆ ನಿಮ್ಗೆ ಏನಾಗುತ್ತೆ, ನಿಮಗೆ ನಷ್ಟ ಬರೋದು. ನಿಮಗೆ ಹೊಸದು ಹೆಂಗಿದ್ರು ಹೊಸ ರೇಟ್ ಹಂಗೆ ಬೀಳುತ್ತೆ. ಹಳೇದು ನಿಮ್ಮ ಹತ್ರ ತಗೊಳ್ಳೋವಾಗ ₹100 ಕಡಿಮೆ ಇರೋದ್ರಿಂದ ಅವ್ರಿಗೆ ₹100 ನಿಮಗೆ ಲಾಸ್ ಆಗುತ್ತೆ ಹೊರತು ಲಾಭ ಅಂತ ಹೋಗಲ್ಲ. ಅದಕ್ಕೋಸ್ಕರ ನಾನು ಹೇಳೋದಂದ್ರೆ ಕರೆಕ್ಟಾಗಿ ತಿಳ್ಕೊಳ್ಳಿ ರೇಟ್ ಏನಿದೆ ಅಂತ. ಅದು ನಿಮ್ಮ ಚಿನ್ನ ಆಗಿರ್ಬೋದು, ನಮ್ಮ ಚಿನ್ನ ಆಗಿರ್ಬೋದು, ಕೊಡೋದಾಗಿರ್ಬೋದು, ತಗೊಳ್ಳೋದು ಆಗಿರ್ಬೋದು, ಕರೆಕ್ಟಾಗಿ ತಿಳ್ಕೊಳ್ಳಿ. ತುಂಬ ಜನ ಏನು ಮಾಡ್ತಾರೆ, ನಾನು 24 ಕ್ಯಾರೆಟ್ ರೇಟ್ ಗೋಲ್ಡ್ ಹೇಳಿದ್ರು ಕೂಡ ಮತ್ತೆ ಅವ್ರು ಎಲ್ಲ ಆನ್ಲೈನಲ್ಲಿ ಎಲ್ಲ ಚೆಕ್ ಮಾಡಿರ್ತಾರೆ. ಯಾವುದಾದ್ರೂ ಒಂದು ಅಂಗಡಿದು ಅವ್ರು ಏನು ಮಾಡ್ತಾರೆ, 24 ಕ್ಯಾರೆಟ್ ಗೋಲ್ಡ್ ರೇಟು ಕಡಿಮೆ ಹಾಕಿರ್ತಾರೆ. ಏನಂದರೆ ಅವ್ರಿಗೆ ತಗೊಂಡ್ರೆ ಅಲ್ಲ ಗೊತ್ತಾಗೋದು. ಇವಾಗ ರೇಟ್ ಹೇಳ್ಬೋದು, ಇದು ರೇಟ್ ಇಂದ ₹100 ಕಡಿಮೆ ಹೇಳೋದು. ಚಿನ್ನ ತಗೊಂಡು ಬಂದು ನಿಮ್ಮ ಕೈ ಕೊಡೋಕ್ಕೆ ಹೇಳಿ ಆ ರೇಟ್ಗೆ ಯಾರೂ ಕೊಡಲ್ಲ. ಸುಮ್ಮನೆ ರೇಟ್ ಹೇಳೋದು ಹೇಳ್ತಾರೆ, ಜ್ಯುವೆಲ್ರಿ ಮಾಡ್ತಾರೆ. ಆದರೆ 24 ಕ್ಯಾರೆಟ್ ಗೋಲ್ಡ್ ರೇಟು ನಿಮ್ಗೆ ಕೊಡಿ ಅಂತೇಳಿ ಯಾರೂ ಕೊಡಲ್ಲ. ಇದೇ ತಿಳ್ಕೊಳ್ಳಿ ನೀವು ಫಸ್ಟು. ಎಲ್ಲಿಂದ ಶುರು ಮಾಡಿ ಎಲ್ಲಿಂದ ಹೇಳ್ತಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ, ಹಂಗೋಗ್ತಿದೆ. ಏನಂದ್ರೆ ಎಮೋಷನಲ್ ಆಗೋಗ್ಬಿಡ್ತೀವಿ ನಾವು, ಹೇಳ್ತಾ ಕೋಪ ಬಂದುಬಿಡುತ್ತೆ. ಯಾಕಂದರೆ ಒಂದು ಲಾಸ್ಟ್ ಟೈಮ್ ಒಂದು ಕಸ್ಟಮರ್ ಅಷ್ಟೇ ಆಲ್ರೆಡಿ ಜ್ಯುವೆಲ್ರಿ ಮಾಡಿಸಿದ್ದಾರೆ, ಎಲ್ಲ ಅವ್ರಿಗೆ ಏನೂ ನಷ್ಟ ಇಲ್ಲ, ನಮ್ಮ ಹತ್ರ ಮಾಡಿಸ್ಕೊಂಡು ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ, ಎಲ್ಲ ಕರೆಕ್ಟಾಗಿದೆ. ಆದರೆ ಬೇರೆಯವ್ರು ಯಾರೋ ಹೇಳಿದ್ರು ಅಂತ, ಇಲ್ಲ ಅವ್ರಿಗೆ ಮೇಕಿಂಗ್ ಚಾರ್ಜ್ ಇಲ್ಲ, ನಮ್ಮ ಹತ್ರ ಕೂಲಿ ಇಲ್ಲ, ವೇಸ್ಟೇಜ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ನೀವು ಜ್ಯುವೆಲ್ರಿ ಮಾಡ್ಕೊಟ್ಬಿಡ್ತೀವಿ ಅಂತ ಹೇಳಿದ್ರಂತೆ. ಅದು ಹೆಂಗೆ ಮಾಡ್ಕೊಡ್ತಾರೆ, ಇವ್ರು ಕೇಳೋರು ಹೆಂಗೆ ಕೇಳ್ತಾರೋ ನನಗೇನು ಅದೇನು ಅರ್ಥ ಆಗ್ತಿಲ್ಲ. ನಾನು ಹೇಳಿದ್ರೆ ಅಂಗಡಿಯವ್ರು ಕೂಡ ಅಷ್ಟೇ, ನಿಮ್ಗೆ ವ್ಯಾಪಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಇಲ್ಲ, ವೇಸ್ಟೇಜ್ ಇಲ್ಲ, ಮಜೂರಿ ಇಲ್ಲ, ಕೂಲಿ ಇಲ್ಲ, ಈ ಥರ ಎಲ್ಲ ಏನು ಹೇಳ್ಬೇಡಿ. ನಾನು ಹೇಳ್ತೀನಿ ಮೇಕಿಂಗ್ ಚಾರ್ಜ್ ಇಲ್ಲ, ಕೂಲಿ ಇಲ್ಲ ಅಂತ ನಾನೆಲ್ಲ ಹೇಳಲ್ಲ. ನಾನು ಹೇಳೋದು ಪರ್ಸೆಂಟೇಜ್ ಎಷ್ಟಿರುತ್ತೆ, 1 ಗ್ರಾಮ್ಗೆ ನಿಮ್ಗೆ ಇಷ್ಟು ಪರ್ಸೆಂಟೇಜ್ ಬೀಳುತ್ತೆ ಅಂತ ನಾನು ಹೇಳ್ತೀನಿ. ಅದು ನನ್ನ ವ್ಯಾಪಾರ, ನಾನು ಮಾಡೋ ಕೆಲಸ. ಅಷ್ಟು ಬಿಟ್ಟರೆ ನಾನು ಯಾವತ್ತು ಫ್ರೀಯಾಗಿ ಕೊಡ್ತೀವಿ ನಾವು ಅದು ಇದು ಅಂತೇಳಿ ಆಫರ್ಗಳು ಏನೂ ಇರಲ್ಲ ನಮ್ಮ ಅಂಗಡಿಯಲ್ಲಿ. ಅವತ್ತು ಚಿನ್ನದ ರೇಟ್ ಏನಿರುತ್ತೋ ಅದ್ರ ಮೇಲೆ ಮೇಕಿಂಗ್ ಚಾರ್ಜ್ ಬಿಟ್ಟರೆ ಪರ್ಸೆಂಟೇಜಲ್ಲಿ, ಅಂದರೆ ಎಕ್ಸಾಂಪಲ್ ನಿಮಗೆ ಒಂದು 10%, 12%, 8% ಈ ಥರ ಒಂದೊಂದಕ್ಕೆ ಒಂದೊಂದು ಐಟಮ್ಗೆ ಒಂದೊಂದು ಚಾರ್ಜಸ್ ಇರುತ್ತೆ. ಅಷ್ಟು ಚಾರ್ಜಸ್ ಬಿಟ್ಟರೆ ಬೇರೆ ಏನೂ ಚಾರ್ಜಸ್ ಮಾಡಲ್ಲ ನಾನು. ಅದು ಬಿಟ್ಬಿಟ್ಟು ನಾನು ಎಲ್ಲ ಫ್ರೀ ಅಂತ ಏನೂ ಹೇಳೋಕ್ಕೆ ಹೋಗಲ್ಲ. ಸ್ವಲ್ಪ ಕೋಪ ಬರ್ಬೋದು, ಯಾಕಂದರೆ ಹಂಗೆ ಬೇಜಾರಾಗೋಗುತ್ತೆ. ನಾವು ಕರೆಕ್ಟಾಗಿ ಮಾಡಿಕೊಟ್ರು ಕೂಡ ಮತ್ತೆ ನಮಗೆ ಆರ್ಡ್ರ್ ಬಂದಿಲ್ಲ ಅಂದಮೇಲೆ ಅವಾಗ ಕೋಪ ಬರುತ್ತೆ, ಅಷ್ಟು ಇನ್ನೇನಿಲ್ಲ. ಮೇಯಲ್ಲಿ ಅಕ್ಷಯ ತೃತೀಯ ಬರ್ತಿದ್ದು 10ನೇ ತಾರೀಕು, ಮೇ 10ನೇ ತಾರೀಕು ಅಕ್ಷಯ ತಿಥಿ ಇರುತ್ತೆ. ಆವತ್ತು ಬಂದು ಚಿನ್ನದ ರೇಟು ಫೈನಲ್ ಆಗೋಗುತ್ತೆ ನಿಮ್ಗೆ. ಏನಂದರೆ ಆವತ್ತಿಗೆ ರೇಟು ಜಾಸ್ತಿ ಹೇಳೋರು ಹೇಳ್ಕೊಳ್ತಾರೆ, ಕಡಿಮೆ ಹೇಳೋರು ಹೇಳ್ಕೊಳ್ತಾರೆ, ಅವ್ರ ಹತ್ರ ಇರೋ ಜ್ಯುವೆಲ್ರಿ ಎಲ್ಲ ಮಾರಿಬಿಡ್ತಾರೆ. ನೀವು ಮಾಡಿಸ್ಕೊಂಡಿರೋದು ಎಲ್ಲ ನೀವು ಡೆಲಿವರಿ ತೊಗೊಳ್ತೀರ, ಏನೇನೋ ಆಗೋಗುತ್ತೆ. ಅದು ಅಕ್ಷಯ ತೃತೀಯನೇ ನಿಮಗೆ ಸಂತೆಯಲ್ಲಿ ವ್ಯಾಪಾರ ಮಾಡ್ದಂಗೆ ಆಗೋಗುತ್ತೆ, ಚಿನ್ನದ ವ್ಯಾಪಾರ ಮಾಡ್ದಂಗೆ ಇರಲ್ಲ. ಅವತ್ತು ನಿಮಗೆ ಸಂತೆ ಆಗೋಗುತ್ತೆ, ಅದು ಆ ಥರ ಆಗುತ್ತೆ. ಮತ್ತು ನಿಮ್ಗೆ ಏನಂದರೆ 10ನೇ ತಾರೀಕು ಬಂದು ಶುಕ್ರವಾರ ಬರುತ್ತೆ, ಮತ್ತು ಶನಿವಾರ ಮಾರ್ಕೆಟ್ ಇರಲ್ಲ, ಭಾನುವಾರವೂ ಇರಲ್ಲ. ಅವೆರಡು ದಿನಾನು ಬಿಟ್ಟಾಕಿ ಮತ್ತು ಸೋಮವಾರ 13ನೇ ತಾರೀಕು 14ನೇ ತಾರೀಕು ನಿಮ್ಗೆ ಚಿನ್ನದ ರೇಟ್ ಏನಿದೆ ಅಂತ ಅವಾಗ ಗೊತ್ತಾಗುತ್ತೆ. ಕರೆಕ್ಟಾಗಿ ನೀವು ಜೆನ್ಯೂನಾಗಿ ತೊಗೋಬೇಕು ಅಂದಾಗ ಮಾತ್ರ ಮೇ 13ನೇ 13, 14ನೇ ತಾರೀಕು ಮೇಲೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಹೇಗಿರಿ ಮಾರಬೇಕಂದ್ರೆ ಇವಾಗ ಬೆಸ್ಟ್ ಚಾನ್ಸ್, ಬೆಸ್ಟ್ ಆಪ್ಷನ್ ಈಗ. ಯಾಕಂದರೆ ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳಿದ್ದೆ, ನೀವು ಮಾರಬೇಕಂದ್ರೆ ನಿಮ್ಗೆ ಕಷ್ಟ ಇದೆ ಅಂತಂದರೆ ಇದು ಒಳ್ಳೆ ರೇಟ್, ಇದನ್ನು ಮಾರಿಬಿಡಿ. ಒಂದು ವೇಳೆ ಇನ್ನೂ ಜಾಸ್ತಿ ಆಗುತ್ತೆ ಅಂದ್ರೂ ಕೂಡ ಪರವಾಗಿಲ್ಲ, ಈ ರೇಟ್ಗೆ ನೀವು ಮಾರಿಬಿಡ್ಬೋದು. ಒಂದು ವೇಳೆ ಜಾಸ್ತಿ ಆದರೂ ಇನ್ನೊಂದು ₹100 ಜಾಸ್ತಿ ಆಗೋದು, ಆದರೆ ಕಡಿಮೆ ಆಗಿದ್ರೆ ನಿಮ್ಗೆ ನಷ್ಟ ಬರುತ್ತೆ. ಅದಕ್ಕೋಸ್ಕರ ಮಾರುವ ಥರ ಇದ್ದಿದ್ರೆ ನಿಮ್ಗೇನೋ ಪ್ರಾಬ್ಲಮ್ ಇದೆ, ಅದನ್ನು ಕೊಟ್ಬಿಟ್ರೆ ನಾವು ನೆಮ್ಮದಿಯಾಗಿರ್ತೀವಿ ಅನ್ನೋ ಥರ ಇದ್ದರೆ, ಆ ಥರ ಮಾರೋಂಗಿದ್ರೆ ಈವಾಗಲೇ ಜಸ್ಟ್ ಮಾರಿಬಿಡಿ. 7,300, 400 ಇದೆ ರೇಟು, 24 ಕ್ಯಾರೆಟ್ ರೇಟು. ಅದನ್ನು ಡಿವೈಡ್ ಮಾಡಿಬಿಟ್ಟು ಅದನ್ನು ನೀವು ಮಾಡಿ. ಮತ್ತು 7,400 ಅಂದರೆ ನಿಮ್ಮ ಹತ್ರ 80 ಟಚ್ ಇರೋದು, 70 ಟಚ್ ಇರೋದು ಎಲ್ಲ ಎತ್ಕೊಂಡು ಹೋಗಿ 7,400 ಇದೆ ಅಂತೆಲ್ಲ ಮಾರೋಕ್ಕೆ ಹೋಗ್ಬಿಡಿ. ಅದನ್ನು ಮಿಷಿನಲ್ಲಿ ಚೆಕ್ ಮಾಡಿಸಿ ಎಷ್ಟು ಪ್ಯೂರಿಟಿ ಬರುತ್ತೋ ಅದಕ್ಕೆ 1% ಮೈನಸ್ ಮಾಡಿ ಅಂಗಡಿಯವ್ರಿಗೆ ಕೊಡ್ಬೋದು, ನೀವು ಅದಕ್ಕೆ ಅಮೌಂಟ್ ಇಸ್ಕೋಬೋದು. ಇದು ವಿಷಯ. ಮತ್ತಿನ್ನೇನಿಲ್ಲ, ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ,
ಮತ್ತು ಯಾರಿಗಾದ್ರು ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಹೊಸ ಹೊಸ ವೀಡಿಯೋಗಳು ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದು ನಾನು ಹೇಳೋದಷ್ಟೇ, ಇನ್ನೇನಿಲ್ಲ. ಇನ್ನು ಏನೇನು ಹೇಳ್ಬಿಟ್ಟು ನಿಮ್ಗೆ ತಲೆ ಕೆಡಿಸೋದು ಬೇಡ. ಫಸ್ಟ್ ಚಿನ್ನದ ಬಗ್ಗೆ ತಿಳ್ಕೊಳ್ಳಿ. ಚಿನ್ನದ ಬಗ್ಗೆ ತಿಳ್ಕೊಳಕ್ಕೆ ಏನಿಲ್ಲ, ನೀವು ಡೈಲಿ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾಯಿರಿ. 24 ಕ್ಯಾರೆಟ್ ಗೋಲ್ಡ್ ರೇಟ್ ಏನಿದೆ ಅದನ್ನು ಗೋಲ್ಡ್ ರೇಟ್ ಎಷ್ಟಿದೆ ಹಾಕ್ಕೊಂಡು ಇಂಟು ಹೊಡೆದು ನಿಮಗೆ ಪ್ಯೂರಿಟಿ ಏನು ಬೇಕು ಅದನ್ನು ಆ ನಂಬರ್ ಹೊಡೆದ್ಬಿಟ್ಟು, ಎಕ್ಸಾಂಪಲ್ ಇವಾಗ 7500 ಇದೆ ಇಂಟು ನಮಗೆ 916 ಬೇಕು, 91 ನೋಡಿರಿ ರೇಟ್ ಬರುತ್ತೆ, ಇಲ್ಲ 90 ಹೊಡಿರಿ ರೇಟ್ ಬರುತ್ತೆ. ಆ ಕೆಳಗಡೆ ಏನು ಬರುತ್ತೋ ಅದೇ ರೇಟ್. ಇದನ್ನು ತಿಳಿದು ಲೆಕ್ಕ ಅಷ್ಟೇ. ಇದನ್ನ ಬಗ್ಗೆ ತಿಳ್ಕೊಂಡಿರ ನೀವು ಏನೇನೋ ಆರ್ಡರ್ ಕೊಡೋಕೆ ಹೋಗಬೇಡಿ. ಮತ್ತು ಏನಾದರೂ ಇದ್ರೆ ಬಂದು G7 ಆರ್ಡರ್ ಮಾಡಿ. ನೀವು ಮೊದಲೇ ಫುಲ್ ಅಮೌಂಟ್ ಕೊಡಬೇಕು, ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ. ಸಾಲ ಕೊಡಬೇಕು, ಸಾಲ ಇಡಬೇಕು ಅನ್ನೋರು ದಯವಿಟ್ಟು ನನ್ನ ಅಂಗಡಿಗೆ ಬರಲೇಬೇಡಿ. ಮೊದಲೇ ಫುಲ್ ಅಮೌಂಟ್ ಕೊಡಬೇಕು, ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ. ಒಂದು ವೇಳೆ ಡಿಫ್ರೆನ್ಸ್ ಅಮೌಂಟ್ ಏನಾದಿದ್ರೆ ಅದನ್ನು ನೀವು ಕೊಡಲೇಬೇಕಾಗುತ್ತೆ. ಮತ್ತು ಬಾರ್ಗೇನ್ ಮಾಡಬೇಕು ಅಂತ ಅನ್ಕೋಬೇಡಿ. ಇದನ್ನು ನಾನು ಪದೇ ಪದೇ ಹೇಳ್ತೀನಿ. ನಾನು ಹಾಕೋದೇ ಮೇಕಿಂಗ್ ಚಾರ್ಜ್ ತುಂಬ ಕಡಿಮೆ ಹಾಕಿರ್ತೀನಿ. ಅದರಲ್ಲಿ ಕೊನೆಯಲ್ಲಿ ಚಿಲ್ಲರೆ ಬಿಟ್ಬಿಟ್ಟು ಹಾಕ್ತೀವಿ. ಈ ಥರ ಎಲ್ಲ ಕೇಳಬೇಡಿ. ಏನಂದರೆ 1,00,000 2,000 3,000 ಇರ್ತಾನೆ, 3,000 ಇಟ್ಕೊಳ್ತೀವಿ, 2,000 ಇಟ್ಕೊಳ್ತೀವಿ ಅಂತ ಈ ಥರ ಮೈಂಡ್ಸೆಟ್ನ ಬಿಟ್ಟಾಗ್ಬಿಟ್ಟು ಫಸ್ಟು ಏನಂದ್ರೆ ಆರ್ಡ್ರ್ ಕೊಟ್ಟರೆ ನಾನು ಎಷ್ಟು ಯಾಕಿದ್ದೀನಿ ಅಷ್ಟೇ, ದಯವಿಟ್ಟು ಅಷ್ಟೇ ಕೊಡಿ. ಒಂದು ವೇಳೆ ಕೊಟ್ಟರು ಕೂಡ ನೀವೇ ನನಗೇನು ಜಾಸ್ತಿ ಏನು ಲಾಭ ಕೊಡಲ್ಲ. ನಾನು ಮಾಡಿರೋ ಕಷ್ಟಕ್ಕೆ ನೀವು ಚಾರ್ಜ್ ಕೊಡ್ತೀರಾ ಅಷ್ಟು ಬಿಟ್ಟರೆ ಬೇರೆ ಏನು ನಿಮಗೆ ಚಾರ್ಜಸ್ ಹಾಕೋದಿಲ್ಲ. ನಿಮಗೆ ಲೆಕ್ಕ ಗೊತ್ತಿಲ್ಲದೆ ಇದ್ರೂ ಕೂಡ ನಾನು ಹಾಕೋ ಲೆಕ್ಕ ಒಂದೇ ಇರುತ್ತೆ. ಎಲ್ರಿಗೂ ಒಂದೇ ಥರ ಇರುತ್ತೆ. ಚಿಕ್ಕವ್ರು ಬರಲಿ, ದೊಡ್ಡವ್ರು ಇರಲಿ, ಗೊತ್ತಿರಲಿ ಅವ್ರು ಏನೇ ಆಗಿಲ್ಲ, ನನ್ನ ಲೆಕ್ಕಾಚಾರ ಏನಿದೆ ನಾನು ಹಾಕಿರ್ತೀನಿ. ಇದು ವಿಷಯ. ಏನಾದಿಲ್ಲ ಬಂದು G7 ಆರ್ಡರ್ ಮಾಡಿ. ನಮ್ಮ ಅಂಗಡಿ ಬಂದು KR ಪುರಂ ಮತ್ತು ಚಿಂತಾಮಣಿಯಲ್ಲಿ ಇದೆ. ನಿಮ್ಗೆ ಎಲ್ಲ ಅನುಕೂಲ ಇದ್ರೆ ಅಲ್ಲಿ ಬಂದು ಆರ್ಡರ್ ಮಾಡ್ಬೋದು, ಡೆಲಿವರಿ ತಗೋಬೋದು. ಇದು ವಿಷಯ.